ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ ಚಾನಲ್ಗೆ. ಸೊ ಇವರು ಮೀನಾಕ್ಷಿ ಅಂತ ಹೇಳಿ ಕಳೆದ ವಿಡಿಯೋದಲ್ಲಿ ಒಂದೊಳ್ಳೆ ಬೇಸಿನ್ ಲಾಡು ಮಾಡಿ ತೋರಿಸ್ಕೊಟ್ರು. ತುಂಬ ಟೇಸ್ಟಿಯಾಗಿತ್ತು ಅದು. ಸೊ ಅದಕ್ಕೋಸ್ಕರ ಮತ್ತೊಮ್ಮೆ ನಮ್ಮ ಕಿಚನ್ಗೆ ಬಂದಿದ್ದಾರೆ. ಮೀನಾಕ್ಷಿ ಅವರೇ ನಮಸ್ಕಾರ. ನಮ್ಮ ವೀಕ್ಷಕರಿಗೋಸ್ಕರ ಏನು ಮಾಡ್ತಾ ಇದ್ದೀರಾ? ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಕಮ್ಮಿ ಪದಾರ್ಥ ತಗೊಂಡು ಟೇಸ್ಟಿಯಾಗಿ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವೀಕ್ಷಕರೇ, ಹೇಗೆ ಮಾಡ್ತಾರೆ ಅಂತ ನೋಡೋಣ. ಬೇಗ ಕಿಚನ್ಗೆ ಹೋಗೋಣ. ಸೊ ಮೀನಾಕ್ಷಿ ಅವರು ಇವಾಗ ಸ್ಟವ್ ಹಚ್ಕೊಳ್ತಾರೆ. ಬಾಣಲೆ ಇಟ್ಕೊತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಹೌದಾ? ಎಷ್ಟು ಸ್ಪೂನ್ ಎಣ್ಣೆ? ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದರಲ್ಲಿ 4 ಸ್ಪೂನ್ ಇದೆ, ಅದರಲ್ಲಿ 2 ಸ್ಪೂನ್ ಹಾಕೊಂಡಿದ್ದೀನಿ. 2 ಈರುಳ್ಳಿ ತಗೊಂಡಿದ್ದೀನಿ. ಅದನ್ನು ಬಾಣಲಿಕ್ಕೆ ಆದಾಗ ಹಾಕತ್ತೀನಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದೆ. ಈರುಳ್ಳಿ ಹಾಕತ್ತಾ ಇದ್ದೀನಿ. ಅದೆಲ್ಲ ಒಗ್ಗರಣೆ ಇಟ್ಕೊಂಡಿದ್ದೀನಿ. ಒಂದು ಬಟ್ಲಿ ಈರುಳ್ಳಿ ಹಾಕ್ಕೊಂಡು, 1 ಬಟ್ಲಿ 2 ಈರುಳ್ಳಿ ತಗೊಂಡಿದ್ದೆ. ಅದರಲ್ಲಿ 1 ಬಟ್ಲಿ 1 ಈರುಳ್ಳಿ ಹಾಕೊಂಡಿದ್ದೀನಿ. ಒಂದು ಅರ್ಧ, ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಉರಿಬೇಕಾಯ್ತು. ಇಲ್ಲ, ಸ್ವಲ್ಪ ಬಾಡಿಸ್ತಾ ಅರ್ಧ ಬಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಹಾಕತ್ತೀನಿ. ಅವೆರಡು ಇದಾದಾಗ ಚಿಲ್ಲಿ ಪೌಡ್ರು ಗರಂ ಮಸಾಲ ಹಾಕತ್ತೀನಿ. ಜಾಸ್ತಿ ಐಟಮ್ಸ್ ಏನು ಹಾಕಲ್ಲ, ಆದರೂ ರುಚಿ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಅರ್ಧ 1 ಸ್ಪೂನ್ ಹಾಕೊಂಡಿದ್ದೀನಿ. 1 ಸ್ಪೂನ್. ನಮ್ಮ ವೀಕ್ಷಕರಿಗೋಸ್ಕರ ನೆಕ್ಸ್ಟ್ ಟೈಮ್ ನೀವು ನಂಜನಗೂಡು ಅಂದ್ರಲ್ಲ ನಿಮ್ಮೂರು, ನಂಜನಗೂಡು ಸ್ಪೆಷಲ್ ಮಾಡ್ಕೊಡ್ತೀವಿ. ಆಯಿತು ಮೇಡಮ್, ತೋರಿಸ್ತೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ. 2 ಟೊಮೆಟೊ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಉರಿಬೇಕಲ್ವ? ಟೊಮೆಟೊ ಚೆನ್ನಾಗಿ ಬಾಡಬೇಕು. ಅರಿಶಿನ ಹಾಕ್ಕೊಳ್ತಾ ಇದ್ದೀರಾ? ಅರಿಶಿನ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬಾಡಿದ್ಮೇಲೆ ಗರಂ ಮಸಾಲ ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಹಸಿ ವಾಸನೆ ಒಂದೊಂದೇ ಹಸಿ ವಾಸನೆ ಕಮ್ಮಿ ಆಗ್ತಾರಂಗೆ ಒಂದೊಂದು ಪದಾರ್ಥ ಹಸಿ ಹಸ್ಕೊತಾ ಇದ್ದೀನಿ. ಚೆನ್ನಾಗಿ ಉರಿಯೋದ್ರಲ್ಲೇ ಗ್ರೇವಿ ಈರುಳ್ಳಿ ಚೆನ್ನಾಗಿ ಟೊಮೊಟೊ ಈರುಳ್ಳಿ ಚೆನ್ನಾಗಿ ಹುರಿದಷ್ಟು ಗ್ರೇವಿ ರುಚಿಯಾಗಿ ಬರುತ್ತೆ. ಇದು ನೀಟಾಗಿ ಹುರಿದಿಲ್ಲ ಅಂದರೆ ಕರೆಕ್ಟಾಗಿ ಅವಾಗ ಗ್ರೇವಿದು ಅಷ್ಟು ಟೇಸ್ಟ್ ಬರಲ್ಲ. ಇದಕ್ಕೆ ನೋಡಿ, ಈಗ ಗೋಡಂಬಿ ಹಾಕತ್ತಾ ಇದ್ದೀನಿ. ಒಂದು 5 ಗೋಡಂಬಿ ತಗೊಂಡಿದ್ದೀನಿ. ಕೈ ಆಡಿಸ್ತಾ ಇರಬೇಕು, ಸೀದೋಗ್ಬಿಡುತ್ತೆ. ಕೆಂಪು ಮೆಣಸಿನ ಪುಡಿ 2 ಸ್ಪೂನ್ ತೊಗೊಂಡಿದ್ದೀರಾ? 2 ಸ್ಪೂನ್ ತಗೊಂಡಿದ್ದೀನಿ. ಇವೆರಡು ಸರಿ ಇದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋತೀನಿ. ಇನ್ನೊಂದು ಸ್ವಲ್ಪ ಬಾಡಿಸ್ಕೊಬೇಕು. ಇನ್ನೊಂದು ಸ್ವಲ್ಪ ಬಾಡಿಸ್ಬೇಕು. ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಬೇಕು ಎಣ್ಣೆಯಲ್ಲಿ. ಇವಾಗ ನೋಡಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋತೀನಿ. ಓಕೆ, ಹಾಗಾದರೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಬಾಣಲಿಲಿ ಒಗ್ಗರಣೆಗೆಲ್ಲ ಹುರಿದಿದ್ನಲ್ಲ, ಅದರ ಬಾಣಲಿಲಿ ತಳ ಹಿಡ್ದಿತ್ತು, ಅದನ್ನು ನೀರನ್ನು ಹಾಕಿಟ್ಕೊತೀನಿ. ಇದನ್ನು ರುಬ್ಬೋಕೆ ಹಾಕತ್ತಾ ಇದ್ದೀನಿ. ಇದು ಸೇರಿ ರುಬ್ಕೊಂಡು ಬರ್ತೀನಿ. ಬಾಣಲಿಲಿ ಇದು ಮಾಡಿ ತಳ ಹಿಡ್ದಿರೋದೆಲ್ಲ ತೊಳೆದಿಟ್ಕೊಂಡಿದ್ದೆ, ಅದನ್ನು ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ. ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀರಾ? ರುಬ್ಬಕ್ಕೆ ಹಾಕತ್ತಾ ಇದ್ದೀನಿ. ಸೊ ಇದು ನುಣ್ಣಗೆ ರುಬ್ಕೊಬೇಕು. ರುಬ್ಕೋಬೇಕು. ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕತ್ತಾ ಇದ್ದೀನಿ. ಉಳಿಸ್ಕೊಂಡಿರೋ ಎಣ್ಣೆ ಹಾಕೊಂಡಿದ್ದೀನಿ. ಇವಾಗ ಇದು ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕತ್ತಿದ್ದೀನಿ. ಎಣ್ಣೆ ಕಾಯಬೇಕಲ್ಲ? ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕತ್ತಾ ಇದ್ದೀನಿ.
ಇದಕ್ಕಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಮಶ್ರೂಮ್ ಹಾಕತ್ತಾ ಇದ್ದೀನಿ. ಸ್ವಲ್ಪ ಕೆಂಪಣ್ಣ ಬರಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ. ಮಶ್ರೂಮ್ ಹಾಕೋಣ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಿ ನೀರೆಲ್ಲ ಬಿಡುತ್ತೆ. ಅದು ಸ್ವಲ್ಪ ಗರಂ ಮಸಾಲ ಮಡಿಕೊಂಡಿದ್ದೆ, ಅದು ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಗರಂ ಮಸಾಲ ಹಾಕ್ತಾ ಇದ್ದೀರಾ. 2 ಸ್ಪೂನ್ ತೊಗೊಂಡಿದ್ದೀರಲ್ಲ, 2 ಟೀ ಸ್ಪೂನ್. ಈ ಸರ್ತಿ ಮಶ್ರೂಮ್ ಹಾಕ್ತಾ ಇದ್ದೀನಿ. 2 ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೆ, ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ನೀಟಾಗಿ ತೊಳೆದು ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀರಾ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಸ್ವಲ್ಪ ನಡೀತಾರೆ, ಅರ್ಧ ಕೈ ಆದ ತಕ್ಷಣ ನಡೀತಾರೆ, ನೀರೆಲ್ಲ ಬಿಟ್ಕೊತಾ ಇದೆ. ಈ ನೀರೆಲ್ಲ ಫ್ರೈ ಆಗಬೇಕು. ಹಿಂಗು ಬೇಕಲ್ವಾ? ನೀರೆಲ್ಲ ಫ್ರೈ ಆದರೆ ಫುಲ್ ಕಡಿಮೆ ಇದಾದಾಗ ಡ್ರೈ ಆಗೋಯ್ತದೆ. ಆವಾಗ ನಾವು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾರೆ. ಇಲ್ಲ ಹಾಕೊಬೇಕಾ? ಆಮೇಲೆ ಸ್ವಲ್ಪ ಅರ್ಧ ಫ್ರೈ ಆದಮೇಲೆ ಒಂಚೂರು ಉಪ್ಪು ಹಾಕತ್ತಾ ಇದ್ದೀನಿ. ಬೇಗ ಫ್ರೈ ಆಗುತ್ತೆ, ನೀರು ಬಿಟ್ಕೊಳ್ಳುತ್ತೆ, ಬೇಗ ಆಗುತ್ತಲ್ವಾ? ಉಪ್ಪು ಹಾಕೊಳ್ಳೋದು. ಇವಾಗ ಇದು ಸ್ವಲ್ಪ ತಟ್ಟೆ ಮುಚ್ಚಿಸ್ತಾ ಇದ್ದೀನಿ. ಸ್ವಲ್ಪ ಬೇಯಲಿ ಅಂತ, ಸಾಫ್ಟಾಗಿ ಬೇಯಲಿ ಅಂತ ತಟ್ಟೆ ಮುಚ್ಚಿಸ್ತಾ ಇದ್ದೀನಿ. ಅದು ಮುಚ್ಚಿದ ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ ನೋಡಿ, ನೀರು ಎಷ್ಟೊಂದಿತ್ತು, ಇದೆಲ್ಲ ಕಡಿಮೆ ಆಯಿತು. ಇನ್ನೊಂದು 5 ನಿಮಿಷ ಫ್ರೈ ಮಾಡಿ, 2 ನಿಮಿಷ ಫ್ರೈ ಮಾಡಿ ಸರಿ. ಇದನ್ನು ಇನ್ನೊಂದು ಸ್ವಲ್ಪ ನೀರೆಲ್ಲ ಹಿಂಗಿಕೊಳ್ಳುತ್ತಲ್ವಾ? ಸ್ವಲ್ಪ ನೀರೆಲ್ಲ ಕಾಯಿದೆ. ಸೊ ಮಧ್ಯ ಕೈ ಆಡ್ತಾ ಇರಲಿಲ್ಲ, ಮಧ್ಯ ಒಂದು ಸ್ವಲ್ಪ ತಿರುಗಿಸ್ತಾ ಇರಬೇಕು. ಹಂಗಾಗಿ ಎಲ್ಲ ಒಂದು ಸಮಕ್ಕೆ ಫ್ರೈ ಆಯಿತು. ನೋಡಿ, ಬಾಂಡ್ಲಿ ತುಂಬ ಕಾಣಿಸ್ತಾ ಇತ್ತು. ಇವಾಗ ನೋಡಿ ಎಷ್ಟು ಕಡಿಮೆ ಆಯಿತು. ಸರಿ, ರುಬ್ಕೊಂಡಿದ್ಮೇಲೆ ಅದನ್ನು ಹಾಕ್ತಾ ಇದ್ದೀನಿ. ರುಬ್ಬಿರೋ ಐಟಮ್ ಹಾಕ್ಕೊಳ್ತಾ ಇದ್ದೀರಾ? ರುಬ್ಬಿರೋ ಐಟಮ್ ಹಾಕ್ತಾ ಇದ್ದೀನಿ. ಸರಿ, ಇದು ನೀರಿತ್ತಲ್ಲ ತೊಳೆದಿರೋದು, ಅದನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಎಲ್ಲ ಅದರಲ್ಲೇ ಹೋಗ್ಬಿಡುತ್ತೆ, ಅದಕ್ಕೆ ಹುರಿದಾಗ ಬಾಣಲಿನ ಅದರಲ್ಲೇ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಗ್ರೇವಿಗೆ. ನೀವಂತೂ ಒಂಚೂರು ಏನು ವೇಸ್ಟ್ ಮಾಡಲ್ಲ, ಎಲ್ಲನೂ ಉಪಯೋಗಿಸ್ಕೊಳ್ತಾ ಇದ್ದೀರಾ. ಸ್ವಲ್ಪ ನೀರು ನೋಡಿ, ಸರಿ ಕೈ ಆಡ್ತಾ ಇದ್ದೀನಿ. ಒಂಚೂರು ಕುದಿಬೇಕು. ಸ್ವಲ್ಪ ಕುದ್ದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅವಾಗ್ಲೇನು ಸ್ವಲ್ಪ ಹಾಕಿದ್ರಿ, ಅದು ನೋಡ್ಕೊಂಡು ಹಾಕೊಳ್ಬೇಕು. ಸ್ವಲ್ಪ ಹಾಲಿನ ಕೆನೆ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಹಾಲು ತಂದು ಕಾಯಿಸಿರ್ತೀವಲ್ಲ, ಅದ್ರ ಕೆನೆಯಲ್ಲಿ 2 ಸ್ಪೂನ್ ಹಾಲಿನ ಕೆನೆ ಹಾಕ್ತಾ ಇದ್ದೀನಿ. ಕ್ರೀಮ್ ಇದ್ದರೆ ಕ್ರೀಮ್ ಹಾಕೊಳ್ಳಿ, ಕ್ರೀಮ್ ಇಲ್ಲ ಅಂದರೆ ಈ ಥರ ಹಾಲಿನ ಕೆನೆ ಹಾಕ್ಕೊಬೋದು. ಸರಿ, ಮಶ್ರೂಮ್ ಗ್ರೇವಿ ರೆಡಿ. ಸ್ವಲ್ಪ ಗಮ್ಮಂತ ಇದೆಯಾ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತು? ಗೋಡಂಬಿದು ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಗೋಡಂಬಿದು ಮತ್ತು ಇವಾಗ ಹಾಲಿಂದು ಕೆನೆ ಹಾಕಿದ್ರಲ್ಲ, ಅವೆರಡದು ಸ್ಮೆಲ್ಲು ಘಮ ಅಂತ ಚೆನ್ನಾಗಿದೆ. ಚಪಾತಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದು ಒಂದು 5 ನಿಮಿಷ ಕುದಿಬೇಕಲ್ಲ? ಈಗ ಆಗಿದೆ ಗ್ರೇವಿ ನೋಡಿ, ಸರಿ ಆಫ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದೀತಿದೆ, ಆಗಿದೆ ಅಲ್ಲ? ಆಗಿದೆ. ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಚಪಾತಿ ಜೊತೆ ಗ್ರೇವಿ ನೋಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಓಕೆ, ಸೊ ಟೇಸ್ಟ್ ಮಾಡೋಣ? ಮಾಡಿ ನೋಡಿ. ನೀವು ಟೇಸ್ಟ್ ಮಾಡಲ್ವಾ? ಇಲ್ಲ, ನೀವು ಮಾಡಿ ನೋಡಿ, ಚೆನ್ನಾಗಿ ಹೇಗಿದೆ ಅಂತ ಹೇಳಿ.
ಸೊ ಇವಾಗ ಬರೀ ಗ್ರೇವಿ ಟೇಸ್ಟ್ ಮಾಡಿದೆ, ಇವಾಗ ಒಂದು ಪೀಸ್ ಚಪಾತಿ ಟೇಸ್ಟ್ ಮಾಡ್ತೀನಿ. ಸೊ ನಾನು ಬರೀ ಗ್ರೇವಿನೂ ಟೇಸ್ಟ್ ಮಾಡಿದೆ, ಚಪಾತಿ ಜೊತೆನೂ ಟೇಸ್ಟ್ ಮಾಡಿದೆ. ಬರೀ ಗ್ರೇವಿನೂ ಆರಾಮಾಗಿ ತಿನ್ಬೋದು, ಸಕ್ಕದಾಗಿದೆ ಟೇಸ್ಟು. ಮತ್ತು ಚಪಾತಿ ಜೊತೆಗಂತೂ ಅಲ್ಟಿಮೇಟ್ ಆಗಿದೆ. ಪೂರಿಗೂ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಮೀನಾಕ್ಷಿ ಅವರೇ, ತುಂಬ ಚೆನ್ನಾಗಿರೋ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ಥರ ಒಳ್ಳೆ ಮಶ್ರೂಮ್ದು ಗ್ರೇವಿ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಇದೇ ಥರ ತುಂಬ ಟೇಸ್ಟಿಯಾಗಿರೋ ಅಂಥದ್ದು ಒಳ್ಳೊಳ್ಳೆ ರೆಸಿಪಿಗಳನ್ನ ನಮ್ಮ ವೀಕ್ಷಕರಿಗೋಸ್ಕರ ಇನ್ನೂ ಬಂದು ನೀವು ತೋರಿಸ್ಕೊಡ್ಬೇಕು ಮೇಡಮ್. ಬಂದು ತೋರಿಸ್ಕೊಡ್ತೀನಿ. ಓಕೆ, ತುಂಬ ಥ್ಯಾಂಕ್ ಯು. ತುಂಬಾ ಟೇಸ್ಟಿಯಾಗಿದೆ ಇದು. ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ನೀವು ಮಾಡಿಕೊಂಡು ತಿಂದು ಕಮೆಂಟ್ ಹಾಕಿ. ಖಂಡಿತ ನೀವು ಮೀನಾಕ್ಷಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ, ಅಷ್ಟು ರುಚಿಯಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಮತ್ತೊಮ್ಮೆ ಅವ್ರಿಗೊಂದ್ಸತಿ ಥ್ಯಾಂಕ್ಸ್ ಹೇಳೋಣ, ಇಷ್ಟು ರುಚಿಯಾಗಿ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮಸ್ಕಾರ. ಓಕೆ, ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋನ ನಿಮ್ಮ ಮುಂದೆ ಇನ್ನೊಂದರಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.